ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ಹುನಗುಂದದ ನಿರ್ದೇಶಕರಾದ ಬಸವರಾಜ ಹೊಸೂರರು ದಿನಾಂಕ ನವೆಂಬರ್ 30, 2025 ರಂದು ತಮ್ಮ 37ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ನಿಮಿತ್ತ ದಿನಾಂಕ ನವೆಂಬರ್ 29, 2025 ರಂದು ಮಧ್ಯಾಹ್ನ 1 ಗಂಟೆಗೆ ಸರ್ವಧರ್ಮದ ಶಾಲಾ ವಿದ್ಯಾರ್ಥಿಗಳಿಗೆ 300 ಶಾಲಾ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಹಾಗೂ ಸುದ್ದಿಗೋಷ್ಠಿಯು ಹುನಗುಂದ ಕ್ಷೇತ್ರದ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರ ನೇತೃತ್ವದಲ್ಲಿ ಹಾಗೂ ಬಸವರಾಜ ಹೊಸೂರರ ಅಧ್ಯಕ್ಷತೆಯಲ್ಲಿ ಅವರ ಗೃಹದ ಪ್ರಾಂಗಣದಲ್ಲಿ ಜರುಗಿತು. ಈ ಒಂದು ಕಾರ್ಯಕ್ರಮೋದ್ದೇಶಿಸಿ ವಿಎಂ ಬ್ಯಾಂಕ್ ಹುನಗುಂದದ ನಿರ್ದೇಶಕರಾದ ರಾಜುಗೌಡನಾಡಗೌಡ್ರ ಹಾಗೂ ರಾಜಕುಮಾರ ಬಾದವಾಡಗಿ ಹಾಗೂ ಅಧ್ಯಕ್ಷತೆ ವಹಿಸಿದ ಮಾಜಿ ಶಾಸಕ ದೊಡ್ಡನಗೌಡ ಜಿ ಪಾಟೀಲರು ಮಾತನಾಡಿ, ಬಸವರಾಜ ಹೊಸೂರರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸರ್ವಧರ್ಮದ ಶಾಲಾ ವಿದ್ಯಾರ್ಥಿಗಳಿಗೆ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಶಾಲಾ ಬ್ಯಾಗ್ ವಿತರಣೆ ಮಾಡುತ್ತಿರುವುದು ಹಾಗೂ ಈ ಹಿಂದೆ ದೀಪಾವಳಿ ಹಬ್ಬದ ದಿನದಂದು ಬಡಾವಣೆ ಜನತೆಗೆ ಸಿಹಿ ಪೊಟ್ಟಣಗಳನ್ನು ಹಂಚಿಕೆ ಮಾಡುತ್ತಾ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಸಂತಸದ ವಿಷಯವಾಗಿದೆ ಎಂದರಲ್ಲದೆ ಬಸವರಾಜರಿಗೆ ಶಾಭಾಷಗೇರಿ ನೀಡುತ್ತಾ ಬೆನ್ನು ತಟ್ಟಿದರು. ನಂತರ ಈ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಶಾಲೆಗಳಲ್ಲಿ ಮಾಡಬಹುದಿತ್ತು. ಆದರೆ ಕ್ಷೇತ್ರದ ಹಾಲಿ ಶಾಸಕ ವಿಜಯಾನಂದ ಕಾಶಪ್ಪನವರರು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ಹರ್ಷ ವ್ಯಕ್ತಪಡಿಸುವ ಬದಲಿಗೆ ದ್ವೇಷದ ರಾಜಕಾರಣದಿಂದ ಅವಕಾಶ ನೀಡುವ ಸಾಧ್ಯತೆ ಇರದೇ ಇರುವುದರಿಂದ ಅನಿವಾರ್ಯವಾಗಿ ಗೃಹದಲ್ಲಿ ಕಾರ್ಯಕ್ರಮ ಏರ್ಪಡಿಸಿಕೊಳ್ಳುವ ಪರಿಸ್ಥಿತಿ ಎದುರಾಗಿದ್ದು ದುರ್ದೈವದ ಸಂಗತಿಯೆಂದು ಕಿಡಿಕಾರಿದರು. ನಂತರ ಮಾಜಿ ಶಾಸಕ ಪಾಟೀಲರು ತಮ್ಮ ವಾಗ್ದಾಳಿ ಮುಂದುವರೆಸಿ, ಬಸವರಾಜರು ತಮ್ಮ ಹುಟ್ಟುಹಬ್ಬಕ್ಕೆಂದು ಪುರಸಭೆಯಿಂದ ಪರವಾನಗಿ ಪಡೆದು ಹೋಲ್ಡಿಂಗ್ ಕಟೌಟ್ ಬ್ಯಾನರ್ ಹಾಕಿದ್ದನ್ನು ತೆರವುಗೊಳಿಸಲು ಪುರಸಭೆ ಮುಖ್ಯಾಧಿಕಾರಿಗೆ ಆದೇಶಿಸಿ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿರುವುದು ಅವರ ಸ್ಥಾನಮಾನಕ್ಕೆ ತಕ್ಕದುದಲ್ಲೆಂದು ಕ್ಷೇತ್ರದ ಜನತೆಯು ಅವರ ನಡೆಯನ್ನು ಅರಿತು ತಕ್ಕ ಪಾಠ ಕಲಿಸಬೇಕೆಂದು ಆಗ್ರಹಿಸಿದರು. ನಂತರ ಪುರಸಭೆ ಮುಖ್ಯಾಧಿಕಾರಿ ಬ್ಯಾನರ್ ತೆರವಿಗೆ ಮುಂದಾಗುತ್ತಿರುವುದನ್ನು ಗಮನಿಸಿದರೆ ಸರಕಾರಿ ನೌಕರನಾಗಿ ತನ್ನ ಜವಾಬ್ದಾರಿ ನಿರ್ವಹಿಸುತ್ತಾನೋ ಅಥವಾ ಶಾಸಕರ ಜೀತದಾಳಾಗಿ ಮತ್ತು ಕೈಗೊಂಬೆಯಾಗಿ ಕೆಲಸ ಮಾಡುತ್ತಾನೆಂಬುದು ಸ್ಪಷ್ಟಪಡಿಸಬೇಕು. ಇದೇ ಪ್ರವೃತ್ತಿ ಮುಂದುವರಿಸಿದರೆ ಅದಕ್ಕೆ ತಕ್ಕ ಬೆಲೆ ತೆತ್ತಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಶಾಸಕ ಕಾಶಪ್ಪನವರರ ಇದು ಮಂಕಬುದ್ಧಿಯ ಪರಮಾವಧಿ ಮತ್ತು ದ್ವೇಷದ ರಾಜಕಾರಣವಾಗಿದೆ ಎಂದು ಹರಿಹಾಯ್ದರು. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡರು ವಾಕ್ಪ್ರಹಾರ ನಡೆಸುತ್ತಾ ಕ್ಷೇತ್ರದಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿಯಿಲ್ಲದೆ ಜನತೆ ಪರದಾಡುತ್ತಿದ್ದರೆ ಇತ್ತ ಶಾಸಕರು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಗ್ರಾಮ ಪಂಚಾಯತ ಸೇರಿ ಇತರೆ ಇಲಾಖೆಗಳಿಂದ ಮರಳು ಮಾಫಿಯಾ ತಡೆಗೆ ಇರುವ ಟಾಸ್ಕ್ ಫೋರ್ಸ್ ಸಮಿತಿಯ ತಂಡವು ಶಾಮೀಲಾಗಿ ಕೋಟಿ ಲೆಕ್ಕದಲ್ಲಿ ಹಣಲೋಟಿ ಮಾಡುತ್ತಿದ್ದಾರೆ. ಏತನ್ಮಧ್ಯೆ ಈ ಅಕ್ರಮ ಮರಳು ಸಾಗಾಣೆ ಬಗ್ಗೆ ವರದಿ ಮಾಡಲು ಹೋದ ಇಲಕಲ್ಲ ನಗರದ ಪತ್ರಕರ್ತರಿಗೆ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ತುಟಿಪಿಟಿಕೆನ್ನದಂತೆ ಭಯದಲ್ಲಿರಿಸಿದ್ದಾರೆ. ಮತ್ತೊಂದೆಡೆ ತಮ್ಮ ಮಗ ರಾಜುಗೌಡ ಪಾಟೀಲರ ಮೇಲೂ ಪ್ರಕರಣ ದಾಖಲಿಸಿ ಸೇಡಿನ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ತಮ್ಮ ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದರು. ನಂತರ ಇತ್ತೀಚಿನ ದಿನಗಳಲ್ಲಿ ಪಿಕೆಪಿಎಸ್ ವಿಎಂ ಬ್ಯಾಂಕ್ ಚುನಾವಣೆಗಳಲ್ಲಿ ಅಕ್ರಮವಾಗಿ ಚುನಾವಣಾ ಪೆಟ್ಟಿಗೆಗಳು ಬದಲಾವಣೆ ಹಾಗೂ ಅಕ್ರಮ ಮತದಾನದಿಂದ ತಮ್ಮೆಂಬಲಿತ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇದನ್ನು ಗಮನಿಸಿದರೆ ಓಟಚೋರಿ ಸಂಸ್ಕೃತಿಯು ಕಾಂಗ್ರೆಸ್ ಪಕ್ಷಕ್ಕೆ ರಕ್ತಗತವಾಗಿ ಬಂದಿರುವುದು ಈ ಕ್ಷೇತ್ರಕ್ಕೆ ಮಾತ್ರವಲ್ಲದೆ ಬಿಹಾರ ರಾಜ್ಯದಲ್ಲಿ ಜರುಗಿದ ಚುನಾವಣೆಗಳಲ್ಲಿ ಎನ್ಡಿಎ ಮೈತ್ರಿಕೂಟವು ಭರ್ಜರಿ ಜಯದೊಂದಿಗೆ ತಕ್ಕುತ್ತರ ನೀಡಿದೆ ಎಂದರು. ನಂತರ ಶಾಸಕ ಕಾಶಪ್ಪನವರರು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಹಿಟ್ಲರ್ ಆಡಳಿತ ನಡೆಯದು ಎಂಬುದನ್ನು ತಮ್ಮ ಬುದ್ಧಿಯನ್ನು ಸರಿಪಡಿಸಿಕೊಂಡು ನಡೆಯಬೇಕು. ಹಾಗೂ ನೀವು ಪ್ರಕರಣ ದಾಖಲಿಸಿ ಬೆದರಿಕೆ ಮತ್ತು ಭಯದ ವಾತಾವರಣ ಸೃಷ್ಟಿಸುತ್ತಿರೆಂದರೆ ಅದಕ್ಕೆ ಜಗ್ಗುವುದಿಲ್ಲ ಮತ್ತು ಬಗ್ಗುವುದಿಲ್ಲ, ಅದಕ್ಕೆ ಕಾನೂನಾತ್ಮಕವಾಗಿಯೇ ಎದುರಿಸುತ್ತೇವೆ ಎಂದು ಗುಡಗಿದರು. ನಂತರ ಮಾಜಿ ಶಾಸಕ ದೊಡ್ಡನಗೌಡರು ಕ್ಷೇತ್ರದಲ್ಲಿ ಆಡಳಿತ ಕುಸಿತದಾರೋಪಕ್ಕೆ ಸಂಬಂಧಿಸಿದಂತೆ ಸೇರಿತರೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಕಾರ್ಯಕ್ರಮ ಮತ್ತು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಅಶೋಕ ಬಂಡರಗಲ್ಲ, ರಾಮನಗೌಡ ಬೆಳ್ಳಿಹಾಳ, ಸಂಗಣ್ಣ ಚಿನವಾಲರ, ಅಜ್ಜಪ್ಪನಾಡಗೌಡ್ರ, ಮಹಮ್ಮದಲಿ ಹಣಗಿ, ಬಸಪ್ಪ ಹೊಸೂರ, ಸಂಗಣ್ಣ ಹೊಸೂರ, ಯುವ ಮುಖಂಡರಾದ ಮಹಾಂತೇಶ ತೆಗ್ಗಿನಮಠ, ಮಹಾಂತೇಶ ಚಿತ್ತವಾಡಗಿ, ಸಂತೋಷ ಪೈಲ್ ಸೇರಿ ಇತರೆ ಬಿಜೆಪಿ ಪಕ್ಷದ
ಯುವ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇನ್ನೊಂದು ಈ ನಮ್ಮ ಬಸವರಾಜ ಹೊಸೂರವರು ಹೋದ ದಿನಗಳೂ ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಅವರು ಎಲ್ಲ ಒಂದು ಸಿಹಿ ಹಂಚುವ ಕಾರ್ಯಕ್ರಮ ಇರ್ಬೋದು. ಅಂದ್ರೆ ಒಂದು ಒಳ್ಳೆಯ ಮಾರ್ಗದೊಳಗ ಅವರು ಈ ನಮ್ಮ ಯುವ ಒಂದು ಕಡೆ ಕರ್ಕೊಂಡು ಹೊಂಟಿದ್ದಾರೆ. ಈ ಶಾಲಾ ಮಕ್ಕಳಿಗೆ ಜಾತ್ಯತೀತವಾಗಿ ಎಲ್ಲಾ ಮಕ್ಕಳನ್ನ ಕರೆದು ಇಲ್ಲಿ ಏನು ಒಂದು ಬ್ಯಾಗ್ ವಿತರಣೆ ಮಾಡುವಂತ ಕಾರ್ಯಕ್ರಮ ಏನು ಹಮ್ಮಿಕೊಂಡಾರ, ಇದು ಒಂದು ಮಾದರಿಯ ಕಾರ್ಯಕ್ರಮ. ಇದು ಒಂದು ಎಲ್ಲ ಮಕ್ಕಳಿಗೂ ಭೇದ ಭಾವ ಮಾಡಲಾದನೆ ಒಂದೇನು ಇದು ನೋಡಿದ್ರಪ್ಪ ಅಂತ ಗೊತ್ತಾಗತ್ತೆ. ಇದು ವ್ಯಕ್ತಿ ಈ ಹುಟ್ಟುಹಬ್ಬ ನಿಮಿತ್ತವಾಗಿ ಎಲ್ಲ ಮುದ್ದು ಮಕ್ಕಳಿಗೆ ಏನ ಈ ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆದು, ಆದ್ರೆ ಇದು ಇನ್ನ ದೊಡ್ಡ ಫಂಕ್ಷನ್ ಆಗ್ಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಇದು ನೋಡಿದ್ರಪ್ಪ ಅಂದ್ರೆ ಶಾಲೆಯೊಳಗೆ ಆಗ್ಬೇಕಿದು. ಶಾಲೆಯೊಳಗೆ ಆಗ್ಬೇಕಂದ್ರೆ ಇಲ್ಲಿದ್ದಂಥ ಶಾಸಕರು ಈ ಯಾವಾಗಾರ ಒಂದು ಏನು ಕಾರ್ಯಕ್ರಮ ಮಾಡಿದ್ರಪ್ಪ ಅಂದ್ರೆ BO ಮೇಲೆ DDP ಮೇಲೆ ಒಂದು ಕ್ರಮ ತಗೋತಾರೆ ಅಂದ್ಕಟ ಅಲ್ಲಿ ಶಾಲೆಯೊಳಗೆ ಪರ್ಮಿಷನ್ ಕೊಡಂಗಿಲ್ಲ ಅಂತ ಒಂದು ಇದು ನಮ್ಮ ಭಾಗದಾಗ ಒಂದು ಕೆಟ್ಟ ಸಂಪ್ರದಾಯ ಬೆಳೆದೈತಿ. ಯಾಕಂದ್ರೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಎಲ್ಲ ಪ್ರೋತ್ಸಾಹ ಮಾಡ್ಬೇಕು ಎಲ್ಲರೂ. ಎಲ್ಲಾದ್ರಾಗೂ ಈ ಪಕ್ಷ ಮತ್ತು ಜಾತಿ ನೋಡ್ಲಾದನ ಇಂಥ ಏನು ಕಾರ್ಯಕ್ರಮಕ್ಕೆ ತಮ್ಗೆ ಬರಕಾಲಿಕ್ಕೂ ಕಡೆ ಸುಮ್ ಕುಂದಿರ್ಬೇಕು. ಆದ್ರೆ ಇಲ್ಲಿ ಈ ವಾತಾವರಣದಾಗ ಇಲ್ಲಿ ಮನೆಯೊಳಗೆ ಮಾಡುವಂತ ಪ್ರಸಂಗ ಯಾಕೆ ಬಂತಪ್ಪ ಅಂದ್ರೆ ಅಲ್ಲಿ ನಮ್ಗೆ ಪರ್ಮಿಷನ್ ಕೊಡಲ್ಲ ಅಂತ ಗೊತ್ತಾಗೇನ ನಾವ್ ಇಲ್ಲೇ ನಮಗೆ ಎಲ್ಲಾ ಮುದ್ದು ಮಕ್ಕಳನ್ನ ಕರೆದು ಒಂದು ಒಳ್ಳೆಯ ಕಾರ್ಯಕ್ರಮ ಬಸವರಾಜ್ ನೀಡ್ತಾರ. ಇದು ಎಲ್ಲರಿಗೂ ಮಾದರಿ ಆಗಲಿ. ಇದು ಮುಂದೆ ಒಳ್ಳೆ ಕೆಲಸ ಮಾಡಕ್ಕೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲಾ ವಿದ್ಯಾರ್ಥಿಗಳು ಕೊಳ್ಳಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಕಾರ್ಯಕ್ರಮವನ್ನು ಮನೆಯಾಗಿ ಇಟ್ಕೊಂಡಿವಿ ಅಂತ ತಿಳ್ಕೊಂಡು ನಿಜವಾಗ್ಲೂ ಇದೊಂದು ಕೆಟ್ಟ ವಾತಾವರಣ. ನಾನು ನಮ್ಮ ಸಾಹೇಬರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಾವು ಶಾಸಕರಿದ್ದಾಗ ನಾವು ಮೊದಲ ವಿರೋಧ ಪಕ್ಷಕ್ಕಿದ್ದಾಗ ನಾವು ಶಾಲೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಹುಟ್ಟುಹಬ್ಬ ಕಾರ್ಯಕ್ರಮ ಮಾಡಿದ್ವಿ, ಸಸಿ ನೆಡು ಕಾರ್ಯಕ್ರಮ ಮಾಡಿದ್ವಿ. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಶಾಸಕರು ಯಾರಿದ್ರೇನು ಏನಿದ್ರೇನು ಪ್ರಶ್ನೆ ಅದು ಅಲ್ಲ. ಊರಲ್ಲಿ ವಾತಾವರಣ ಹೆಂಗಿರ್ಬೇಕಪ್ಪ ಅಂತಂದ್ರ ಯಾರಾದ್ರೂ ದಾನಿಗಳು ಮಕ್ಕಳಿಗೆ ಕೊಡ್ತೀನಿ ಅಂತಂತಂದ್ರ ತಗೊಳ್ಳಿ, ಏನ್ ತೊಂದ್ರೆ ಐತಿ? ಮಕ್ಕಳಿಗೆ ಯಾರು ಕೊಟ್ರಿ ಏನಾಗಬೇಕಾಗೈತಿ? ಮಕ್ಕಳು ನಾವು ಜಾತಿಯಿಂದ ಮಕ್ಕಳು ನೋಡ್ತಿರಂಗಿಲ್ಲ, ಪಕ್ಷದಿಂದ ನೋಡ್ತಿರಂಗಿಲ್ಲ. ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಬಂದು ಯಾರ್ಯಾರು ಕೊಡ್ತಾರಪ್ಪ ಅಂತ ಕೊಳ್ಳಿ, ಏನ್ ತಪ್ಪಾಗತೈತಿ? ಅಂತ ಒಂದು ವಾತಾವರಣ ನಮ್ಮ ತಾಲೂಕಿನಾಗಿಲ್ಲ ಅನ್ನೋದನ್ನ ಇನ್ನ ಕೆಲವೊಂದು ಅವ್ರ ಬ್ಯಾನರ್ ಸಂಬಂಧ ಇತ್ತು, ಚರ್ಚೆ ಇತ್ತು. ಅದು ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ, ಬೇಡ. ಅದಕ್ಕೋಸ್ಕರ ಒಳ್ಳೆ ವಾತಾವರಣ ಮುಂದಿನ ದಿನಮಾನದೊಳಗ ಏನಾಯ್ತಪ್ಪ ಅಂತಂದ್ರೆ ತಾಲೂಕಿನಾಗ ಮುಂದಿನ ದಿನಮಾನದೊಳಗ ನಮ್ಮ ಏನು ನಮ್ಮ ನಾಯಕರಾಗಿರ್ತಕ್ಕಂಥ ದೊಡ್ಡಗೌಡ ಜಿ ಪಾಟೀಲ್ ನೇತೃತ್ವದೊಳಗೆ ಮುಂದಿನ ದಿನಮಾನದಾಗ ತಾವು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ನಾವೆಲ್ಲ ಅವರಿಗೆ ವಿನಂತಿಯನ್ನ ಮಾಡುತ್ತಾ ಏನ್ ಈ ಕಾರ್ಯಕ್ರಮದನ್ನ ಉದ್ದೇಶಿಸಿ ನಮ್ಮ ಇವತ್ತು ಬಸವರಾಜ್ ಹೊಸೂರ್ ಯುವ ಮಿತ್ರ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಾದಂಥ ಬಸವರಾಜ್ ಹೊಸೂರ್ ಅವರ ಹುಟ್ಟುಹಬ್ಬ ನಾಳೆ ದಿವಸ 37ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಂದ್ರೆ ಇವತ್ತು ನಾಳೆ ಸಂಡೇ ಇರೋದ್ರಿಂದ ಶಾಲೆ ಇರೋಲ್ಲ, ಮಕ್ಕಳಿಗೆ ಕರ್ಸಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ನಾಳೆಗೆ. ಆ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಪಕ್ಷದ ಹಿರಿಯರಾದ ರಾಮಗೌಡ ಈಗಾಗಲೇ ರಾಜನಗೌಡರು, ರಾಜ್ಕುಮಾರ್ ಬಾದಾಡಿ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹುಟ್ಟುಹಬ್ಬವನ್ನು ಈ ಶಾಲಾ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ, ಅವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಶಾಲಾ ಬ್ಯಾಗ್ ವಿತರಣೆಯನ್ನ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬಸವರಾಜ್ ಹೊಸೂರ್ ಅವರು ಹಮ್ಮಿಕೊಂಡಿದ್ದಾರೆ. ಅವರು ಹಲವಾರು ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತಮ್ಮ ವಾರ್ಡಿನ ಎಲ್ಲ ಮನೆಗಳಿಗೆ ಒಂದು ಸಿಹಿಯನ್ನು ಹಂಚತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇವತ್ತು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ 37ನೇ ಹಬ್ಬದ ಅಂಗವಾಗಿ ಇವತ್ತು ವಿಶೇಷವಾದ ಕಾರ್ಯಕ್ರಮ, ಮಕ್ಕಳಿಗೆ ಒಂದು ಶಾಲಾ ಬ್ಯಾಗನ್ನು, ಸ್ಕೂಲ್ ಬ್ಯಾಗನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಸೌಹಾರ್ದಯುತವಾದ ಒಂದು ವಾತಾವರಣದಲ್ಲಿ ನಡಿಬೇಕು. ಆಗಲೇ ಹೇಳಿದೆ ಯಾಕೆ ಇಲ್ಲಿ ಮಾಡಬೇಕಾಯ್ತು ಅಂತ ಹೇಳಿ. ಈ ಕ್ಷೇತ್ರದ ಶಾಸಕರು ಏನಾಗಿದ್ದಾರೆ ಅಂದ್ರೆ ಕೇವಲ ದ್ವೇಷದ ರಾಜಕಾರಣ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಹಿಂದೆ 5 ವರ್ಷನೂ ಅದನ್ನ ಮಾಡಿದ್ರು, ಈಗಲೂ ಅದನ್ನ ಮಾಡ್ತಾ ಇದ್ದಾರೆ. ಬಹುಶಃ ಚುನಾವಣೆ ಇದ್ದಾಗ ಮಾತ್ರ ಅದೊಂದು ತಿಂಗಳ ನಾವೆಲ್ಲರೂ ಚುನಾವಣೆಯನ್ನ ನಮ್ಮ ಪಕ್ಷದ ಪರವಾಗಿ ಅವರ ಪಕ್ಷದ ಪರವಾಗಿ ಮಾಡ್ತೇವೆ. ತದನಂತರ ಇಡೀ ಕ್ಷೇತ್ರಕ್ಕೆ ಶಾಸಕರಾಗಿ ಕೆಲಸ ಮಾಡಬೇಕಾದದ್ದು ಬಿಟ್ಟು ದ್ವೇಷದ ರಾಜಕಾರಣ ಮಾಡ್ತಾ ಈ ರೀತಿಯ ಯಾಕೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂದ್ರೆ ಈ ಸಂದರ್ಭದಲ್ಲಿ ಮಾತಾಡೋದಲ್ಲಿದು, ಆದ್ರೆ ಅನಿವಾರ್ಯ ಮಾತಾಡಬೇಕಾಗಿತ್ತೆ. ಕಾರಣ ಏನಂತಂದ್ರೆ ಒಂದು ಹುಟ್ಟ ಹಬ್ಬದ ಪ್ರಯುಕ್ತ ಎಲ್ಲರೂ ಸಂತೋಷ ಏನೋ ಬೋರ್ಡ್ಗಳು ಹಾಕೋತಾರೆ, ಬ್ಯಾನರ್ಸ್ ಹಾಕೊಂತಾರೆ. ಅದಕ್ಕೂ ಕೂಡ ತಾಕೀತ್ ಮಾಡೋದು. ಪರ್ಮಿಷನ್ ತಗೊಂಡು ಹಾಕಿದ್ರು ಕೂಡ ಚೀಫ್ ಆಫೀಸರ್ ಏನ್ ಕೆಲಸ ಮಾಡ್ತಾನೆ ಗೊತ್ತಿಲ್ಲ ಅವ್ನು. ನಾನು ಅದನ್ನ ಚೀಫ್ ಆಫೀಸರ್ ಕೂಡ ಇದನ್ನ ಕೇಳಕ್ ಬಯಸ್ತೀನಿ. ನಿನ್ಗ ಒಂದು ಬೋರ್ಡ್ ಕಣ್ಣಿಗೆ ಕಾಣ್ತದೆ, ಉಳಿದು ಎಲ್ಲ ಊರ್ ತುಂಬ ಬೋರ್ಡ್ ಅದಲ್ಲ, ಯಾವ ಕಣ್ಣಿಗೆ ಕಾಣೋದಿಲ್ಲ. ಏನು ಶಾಸಕರ ಮನೆಯ ಜೀತದಾಳಾಗಿ ಕೆಲಸ ಮಾಡ್ತಾ ಇದೆಯಾ? ನಾನು ಚೀಫ್ ಆಫೀಸರ್ ಕೇಳ್ತಾ ಇರೋದು. ಅಥವಾ ಸರ್ಕಾರಿ ನೌಕರನಾಗಿ ಈ ಊರಿನಲ್ಲಿ ಸೇವೆ ಮಾಡ್ಲಿಕ್ಕೆ ಬಂದಿದೆಯಾ? ಅದನ್ನ ಸ್ಪಷ್ಟನೆ ಕೊಡಬೇಕು. ಯಾಕಂದ್ರೆ ಪ್ರತಿಯೊಂದಕ್ಕೂ ಇಲ್ರಿ ಶಾಸಕರು ಹೇಳ್ಯಾರ, ಇಲ್ರಿ ಶಾಸಕರು ಹೇಳ್ಯಾರ. ನೀನು ಬೋರ್ಡ್ಗಳನ್ನು ಕಿತ್ತಾಕ್ಬಹುದು, ಅಥವಾ ನಮ್ಮ ಬ್ಯಾನರ್ಸು ಬಂಡಿಗೆ ಕಿತ್ತಾಕ್ಬಹುದು. ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ತಗೊಂಡು ಕಟ್ಟಿದ್ರು ಕೂಡ ಕಿರಿಕಿರಿ. ನಿನ್ನೆ ಅನೇಕ ಸಾರಿ ಫೋನ್ ಮಾಡಿ ಅದನ್ನ ತೆಗೆದು ಬಿಡ್ರಿ ಅಂತ ಹೇಳಿ ಒತ್ತಾಯ ಮಾಡಿದ್ರು. ಬಸವರಾಜ್ ಹೊಸೂರವರು ದಿಟ್ಟತನದಿಂದ ನಾನು ಪರ್ಮಿಷನ್ ತಗೊಂಡಿದ್ದೀನಿ, ನಾನು ಕಟ್ಟವನೆ ಅಂತೇಳಿ ಗಟ್ಟಿಯಾಗಿ ನಿಂತು ಕಟ್ಟಿದ್ದಾನೆ. ಆತನಿಗೆ ಶಬಾಸ್ಗಿರಿಯನ್ನು ನಾನು ಇವತ್ತು ಕೊಡ್ಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇಂಥ ಅನ್ಯಾಯದ ವಿರುದ್ಧ ಸಿಡಿದೇಳುವ ಒಂದು ಪ್ರತೀತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ಇದು ಸ್ವಾತಂತ್ರ್ಯ ಭಾರತದಲ್ಲಿ ನಾವು ನಡೀತಾ ಇದ್ದೀವಿ. ಯಾವುದೇ ಒಂದು ಹಿಟ್ಲರ್ನ ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇಲ್ಲ. ಹಿಟ್ಲರ್ನ ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇಲ್ಲ. ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ನಮ್ಮ ಅವಧಿಯಲ್ಲಿ ಕೂಡ ಸಾಕಷ್ಟು ಜನ ಅದೇ ಕಾಂಗ್ರೆಸ್ ಪಕ್ಷದವರು ಶಾಲೆಗೆ ಹೋಗಿ ಹಂಚಾರ, ಕಾಲೇಜಿಗೆ ಹೋಗಿ ಹಂಚಾರ, ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಯಾರ. ನಾವು ಯಾವ ಒಬ್ಬ ಅಧಿಕಾರಿಗಾಗ್ಲಿ, ಒಬ್ಬ ಪ್ರಿನ್ಸಿಪಲ್ಗಾಗ್ಲಿ, ಅಥವಾ ಹೆಡ್ ಮಾಸ್ಟರ್ಗಾಗ್ಲಿ, ಮಾಸ್ತರ್ಗಾಗ್ಲಿ ಯಾರಿಗೂ ಕೂಡ ನಾವು ಅದನ್ನ ಯಾಕೆ ಮಾಡಿಸಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ ಅವರು ಸಂತೋಷ, ಅವರು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಮಕ್ಕಳಿಗೆ ಒಳ್ಳೇದು ಮಾಡ್ತಾರೆ ಅಂದ್ರೆ ಇನ್ನೂ ಒಳ್ಳೇದಲ್ಲ. ಯಾರು ಬೇಡ ಅಂದ್ರೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿದ್ವಿ, ಅದು ಅಷ್ಟೊತ್ತಿಗೆ ಮುಗಿದಿತ್ತು. ಇವತ್ತು ಶಾಲಾ ಮಕ್ಕಳಿಗೆ ಶೂ ಇಲ್ಲ, ಸರಿಯಾಗಿ ಶೂ ಇಲ್ಲ. ನಾನು ಬಸ್ಸು ಶೂ ಈ ಬ್ಯಾಗ್ ಕೊಡೋ ಬಂದು ಶೂ ಕೊಟ್ಬಿಟ್ಟಿದ್ರು ಬರ್ತಿತ್ತಲ್ಲ ಅಂತ ಹೇಳಿದೆ. ಇಲ್ಲ, ಇವು ಆರ್ಡರ್ ಆಗಿ ಪ್ರಿಂಟ್ ಆಗಿಬಿಟ್ಟವ್ರೆ ಅಂತಂದ್ರೆ ಅನಿವಾರ್ಯವಾಗಿ ಇವತ್ತು ಒಂದು ವೇಳೆ ಪ್ರಿಂಟ್ ಆಗಿರದಿದ್ದಿದ್ರ ಅಥವಾ ಆರ್ಡರ್ ಕೊಟ್ಟಿರದಿದ್ದಿದ್ರ ಇವತ್ತು ಮಕ್ಕಳಿಗೆ ಶೂಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಷ್ಟೊತ್ತಿಗೆ ಮುಗಿದಿತ್ತು. ಅದಕ್ಕೆ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಏನಾದ್ರು ಒಂದು ಕಾರ್ಯ ಮಾಡಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು? ಸ್ಕೂಲ್ನಾಗ ಇರ್ತಾರೆ ಮಕ್ಕಳು. ಎಲ್ಲ ಸಮಾಜಕ್ಕೆ ಸಂಬಂಧಪಟ್ಟಂತ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಅಲ್ಲಿ ಯಾವುದು ಜಾತಿ ಇರಲ್ಲ, ಪಕ್ಷ ಇರಲ್ಲ, ಪಂಗಡ ಇರಲ್ಲ, ಯಾವುದೂ ಇರಲ್ಲ. ಅವರಿಗೆ ಒಂದು ತಿಳಿಯಾದ ವಾತಾವರಣ ನಿರ್ಮಾಣ ಮಾಡಿ ನಾವು ಇವತ್ತು ಆ ಶಾಲೆಯ ವಾತಾವರಣ ಯಾವ ರೀತಿ ಇರಬೇಕು, ತಿಳಿಯಾದ ವಾತಾವರಣ, ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆಯಿಂದ, ಸಹೋದರತ್ವ ಭಾವದಿಂದ ಅವರು ಅಭ್ಯಾಸ ಮಾಡ್ತಕ್ಕಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ಅಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾದ ಕರ್ತವ್ಯ ಯಾರದಪ್ಪ ಅಂದ್ರೆ ನಮ್ಮೆಲ್ಲ ಪ್ರಜೆಗಳದ್ದು. ಆದ್ದರಿಂದ ಶಾಸಕನವನಿಗೆ ಸ್ವಲ್ಪ ಬುದ್ಧಿ ಅನ್ನೋ ಒಂದು ಏನಿದೆಯಲ್ಲ ಅದು ಸ್ವಲ್ಪ ಇರಬೇಕು. ಅಧಿಕಾರಿ ಇರ್ಬೋದು, ಅಧಿಕಾರಿ ಏನು, ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾರಂತ ಅಧಿಕಾರಿಗಳು ಕೇಳಬೇಕು. ಎಷ್ಟರ ಮಟ್ಟಿಗೆ ಕಾನೂನಾತ್ಮಕ. ಒಂದು ವೇಳೆ ತಪ್ಪು ಮಾಡಿದ್ರೆ ಬೇಡ, ಏನಂತಲ್ಲ ಪರ್ಮಿಷನ್ ತಗೊಳ್ದ ಕಟ್ಟಾರೆ ನಾ ಕಿತ್ತೀನಿ ಅಂತ ಕಿತ್ತು. ಪರ್ಮಿಷನ್ ತಗೊಂಡ ಮೇಲೆ ಕೊಡಕ್ಕೆ ನಿನಗೆ ದಾಡಿ ಕಟ್ಟಿದ ಮೇಲೆ ಕಿತ್ತಕ್ಕೆ ನಿನ್ನ ಅಪ್ಪನ ಮನೆ ಆಸ್ತಿ ಅದು. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ
ವಿಶೇಷವಾಗಿ ಶಾಲಾ ಮಕ್ಕಳ ವಿಷಯದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಾಗಿತ್ತೆ. ಆ ನಿಟ್ಟಿನಲ್ಲಿ ಯಾಕಂದ್ರೆ ಯಾರೋ ದಾನಿಗಳು ಬರ್ತಾರೆ ಕೊಡ್ತಾರೆ, ಅವ್ರ ಹೆಸರು ಬರ್ತದೆ. ಯಾರ ಹೆಸರು ಅಂದ್ರೆ ಅವ್ರು ಕೊಟ್ಟಿರ್ತಾರೆ, ಅವ್ರ ಹೆಸರು ಬರ್ತದೆ, ಕೊಡ್ದವನ ಹೆಸರು ಬರ್ತಾರೆ. ಈಗಲ್ಲ ಬಸವ ಕೊಟ್ಟಾನ, ಅದ ಹೆಸರು ಬರ್ತಾರೆ. ಅದು ನಮ್ಮ ಫೋಟೋ ಹಾಕಿರ್ಬಾರ್ದು, ನನ್ನ ಹೆಸರು ಬರ್ತಾನೆ. ನಮ್ಮ ಫೋಟೋ ಹಾಕಿರ್ಬೋದು, ಅಭಿಮಾನಕ್ಕೆ ಹಾಕ್ಯಾನ, ಇಲ್ಲ ಅಂತೀವಿ, ತಪ್ಪಿಲ್ಲ. ಆದ್ರೆ ಬರೋದೇನು, ಹುಟ್ಟುಹಬ್ಬದ ಪ್ರಯುಕ್ತ ಬಸವ ಹಂಚಿಕೆ ಮಾಡ್ತಾರೆ. ನಾವು ಭಾಷೆ ಮಾಡ್ತೀವಿ, ಎಲ್ಲರೂ ಭಾಷೆ ಮಾಡ್ತೀವಿ. ಆ ಕ್ರೆಡಿಟ್ ಅದಕ್ಕೆ ಸಲ್ಲಬೇಕಾಗಿದೆ, ನಮ್ಗಲ್ಲ. ನಮ್ಮ ಮೇಲೆ ಫೋಟೋ ಹಾಕಿರ್ಬೋದು, ಆ ಕ್ರೆಡಿಟ್ ನಮಗ್ ಬರ್ಬೇಕಂತಿಲ್ಲ. ಅದು ಯಾರು ಮಾಡಿದ್ರೆ ಸೇವೆ ಮಾಡಿದ್ರ ಅವರಿಗೆ ಆ ಒಂದು ಕ್ರೆಡಿಟ್ ಸಲ್ತಕ್ಕಂಥದ್ದು. ಈ ರೀತಿಯ ಒಂದು ಏನು ವ್ಯವಸ್ಥೆಯನ್ನ, ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡ್ತಕ್ಕಂಥ ಮನಸ್ಥಿತಿಯನ್ನ ಹೊಂದಿರುವಂತ ಬಸವರಾಜ ಹೊಸೂರವರಿಗೆ ಆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಹೆಚ್ಚಿನ ಒಂದು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟರೆ ಮನುಷ್ಯ ದುಡ್ಲಿಕ್ಕೆ ಶಕ್ತಿ ಬರ್ತದೆ. ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ಹೆಚ್ಚಿಗೆ ಭಾಷಣ ಮಾಡೋದು ಬೇಡ, ಸಾಕು. ಇವತ್ತು ವಿದ್ಯಾರ್ಥಿಗಳಲ್ಲಿ ನೀವೆಲ್ಲಾ ವಿದ್ಯಾರ್ಥಿಗಳು ಇವೆಲ್ಲ ಈಗೆಲ್ಲ ನಾವು ಭಾಷಣ ಮಾಡಿವ ರಾಜಕೀಯ ವ್ಯವಸ್ಥೆಯನ್ನ ತೆರಗಿಟ್ಕೊಂಡು ಹೋಗ್ಬಾರ್ದು. ನೀವೇನಪ್ಪ ಅಂದ್ರೆ ನೀವೆಲ್ಲರೂ ಸಹೋದರತ್ವ ಭಾವದಿಂದ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಅಣ್ತಮ್ಮರು ಅನ್ನುವ ರೀತಿಯಲ್ಲಿ, ಅಕ್ಕ ತಂಗಿಯರು ಅನ್ನೋ ರೀತಿಯಲ್ಲಿ ಒಂದು ವಾತಾವರಣದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನ ಮಾಡ್ರಿ. ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಕಾಳಜಿ ವಹಿಸಿ, ಹೆಚ್ಚಿನ ಗುಣಗಳನ್ನ, ಮಾರ್ಕ್ಸ್ ಗಳನ್ನ ತೆಗೆದುಕೊಂಡು ನಿಮ್ಮ ತಂದೆ ತಾಯಿ, ನಿಮ್ಮ ಶಾಲೆಯ ಗುರುಗಳಿಗೆ ಕೀರ್ತಿ ತರ್ತಕ್ಕಂಥ ಕೆಲಸ ಅಂತ ಹೇಳಿ ಇವತ್ತು ನಮ್ಮ ಮುದ್ದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಒಂದು ಸಲಹೆಯನ್ನು ಕೊಡ್ತಾ, ನಿಮಗೂ ಕೂಡ ಒಳ್ಳೇದಾಗ್ಲಿ, ಜೀವನದಲ್ಲಿ ಯಶಸ್ವಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತ ಹೇಳಿ ಶುಭ ಹಾರೈಸಿ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಎಲ್ಲ ಕೊಟ್ಬಿಡ್ರಿ ಸಾಲ ಕೈ ತೊಳೆದ್ರು ನಾವು ಮಾಡಿದ್ದೀವಿ. ದಿವಸ ರೈತ ಹೋರಾಟವನ್ನ ಇಟ್ಕೊಂಡಿದ್ದೀವಿ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಪತ್ರಕರ್ತರನ್ನು ಕೂಡ ಎದುರಿಸ್ತಕ್ಕಂಥ ಕೆಲಸ ನಡೆದಿದೆ. ನಾವು ಹೇಳಿದ ಸುದ್ದಿಗಳು ಯಾವ ಬರ್ತದೆ ಪತ್ರಕರ್ತರ ಮೇಲೆ ಅವರು 15 ದಿನ ಎದ್ರ ಸಲ ಕೇಸ್ ಮಾಡಿದ್ರು ಸರ್? ಅದು ಅಲ್ಲ, ಎದ್ರ ಸಲ ಆಯ್ತು ಅಂತ ಎಲ್ಲರಿಗೂ ಗೊತ್ತದ. ಒಂದು ಸುಳ್ಳು ಬೋಗಸ್ ಅಟ್ರಾಸಿಟಿ ಕೇಸ್ಗಳು. ಹೀಗಾಗಿ ಅದೊಂದು ಏನೈತೆ ಅಂದ್ರೆ ಬೋಗಸ್ ಅಟ್ರಾಸಿಟಿ ಕೇಸ್ ಹಾಕೋದು,
ಅವು ನಮ್ಮ ಕಾರ್ಯಕರ್ತರನ್ನ ಎದುರಿಸೋ ಕೆಲಸ ಮಾಡಕತ್ತಾರೆ ಹೊರತಾಗಿ ಇದರಿಂದ ಯಾರು ನಾವು ಎದಿಗುಂದಿಲ್ಲ. ಆಮೇಲೆ ಈ ನಮ್ಮ ಚಿರಂಜೀವಿ ಮೇಲೇನೆ ಮಾಡ್ಯಾರ, ನಾವೇನು ಎದಿಗುಂದಿಲ್ಲ. ಏನು ಹೋರಾಟ ಮಾಡೋಕ್ಕೂ ಮಾಡ್ತೀವಿ, ಅದು ಪ್ರಶ್ನೆ ಬೇರೆ. ವ್ಯವಸ್ಥಿತ ಅಕ್ರಮ ಮರಳುಗಾರಿಕೆ ವಿರುದ್ಧ DC ಅವರಿಗೆ, SP ಅವರಿಗೆ, ಎಲ್ಲ ಮೇಲಾಧಿಕಾರಿಗಳಿಗೆ ಅಷ್ಟೇ ಯಾಕ ಮಿನಿಸ್ಟರ್ ಲೆವೆಲ್ವರೆಗೂ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ, ಇವನ್ನ ಅಕ್ರಮ ದಂಧೆ ತಡೀರಿ ಅಂತ. ಸರ್ಕಾರಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ, ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರಾಗ ಎಲ್ಲ ಡಿಪಾರ್ಟ್ಮೆಂಟ್ನವರು. ನಾವೊಂದು ಡಿಪಾರ್ಟ್ಮೆಂಟ್ ಯಾವುದೇ ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮೆಡಿಸಿನ್ ಜಿಯಾಲಜಿ ಇರ್ಬೋದು, ಯಾವ ಸಂಬಂಧಪಟ್ಟ ಇಲಾಖೆಗಳು ಅವೆಲ್ಲವೂ ಶಾಮೀಲಾಗಿ ಯಾರು ಕಂಪ್ಲೇಂಟ್ ಕೊಟ್ಟರು, ನಾನೇ ಸ್ವತಃ ಕಂಪ್ಲೇಂಟ್ ಮಾಡಿದ್ದೀನಿ, ನಾನೇ ಸ್ವತಃ ಫೋನ್ ಮಾಡಿ ಹೇಳಿದ್ದೀನಿ ಸಾಕಷ್ಟು ಸಲ ಈ ರೀತಿ ಅಕ್ರಮ ದಂಧೆ ನಡೀತಾ ಇದ್ದಾವೆ. ಜನರು ಯಾರಾದರೂ ತಡೆ ಹಿಡಿಯಕ್ಕೆ ಹೋದ್ರೆ ಅವ್ರ ಮೇಲೆ ದೌರ್ಜನ್ಯದ, ಅವ್ರ ಮೇಲೆ ಹಲ್ಲೆ ಆಗ್ತಾ ಇದ್ದಾವೆ. ಅಷ್ಟೇ ಯಾಕ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆನೆ, ಕಾಂಗ್ರೆಸ್ ಮುಖಂಡನ ಮೇಲೆನೆ, ಯಾರು ಸಂಗನಗೌಡ ಪಾಟೀಲ್, ಯಾವರು ಗೋಚಾಪುರ, ಸಂಗನಗೌಡ ಪಾಟೀಲ್ ಗೋಚಾಪುರ್, ಈತನ ಮೇಲೆ ಬಾಗಲಕೋಟೆ ಕೇಂದ್ರ ಸ್ಥಳದಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿ ಆಫೀಸ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರ ಆತನ ಮೇಲೆ ಹಲ್ಲೆ ಮಾಡ್ಯಾರ. ಹಲ್ಲೆ ಮಾಡಿದ್ರ ಕೇಸ್ ತಗೊಂಡ, ಕೇಸ್ ಕೊಟ್ಟಾರ. ಯಾರ್ಯಾರ ಮೇಲೆ ಕೊಟ್ಟಾರ? ನನಗೆ ಬಂದ ಮಾಹಿತಿ ಪ್ರಕಾರ ಕೇಸ್ ಯಾರ ಮೇಲೆ ಮಾಡ್ಯಾರ? ಒಂದೇ ಆರೋಪಿ ಶಾಸಕ, ಎರಡನೇ ಆರೋಪಿ ಮಹಾಂತೇಶ್ ನರಗುಂದ್ ಅಂತ ಹೇಳಿ ಮಾಡಿದ್ದಾನೆ. ಪೊಲೀಸ್ ಇಲಾಖೆಯವರು ಅವರಿಬ್ಬರನ್ನ ಬಿಟ್ಟು ಬೇರೆ ಕೇಸ್ ದಾಖಲೆ ಮಾಡ್ಯಾರ. ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಕೂಡ ಶಾಮೀಲಾಗಿ ಕೆಲಸ ಮಾಡಿದ್ರ ಬೇಲಿಯೇ ಎದ್ದುವಲ್ಲ ಮೇದಾಗ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ? ರೈಟಿಂಗ್ ನಾಗ ಕೊಟ್ಟು ಬಂದೇನೆ. ಮತ್ತೆ ಸರ್, ಸಾರ್ವಜನಿಕವಾಗಿ ಹೋರಾಟ ಮಾಡಬಹುದಿತ್ತಂದ್ರೆ ಅದಕ್ಕೆ ಪ್ರತಿಭಟನೆ ಯಾಕಿಲ್ಲ ಅಂತ ಅವ್ರ ಪ್ರಶ್ನೆ ಐತೆ. ಏನ್ ಸರ್, ಈಗ ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ನಾವು ಯಾವ ಸಂದರ್ಭದಲ್ಲಿ ಏನ್ ಕಾನೂನಾತ್ಮಕವಾಗಿ ಹೋರಾಟ ನಮ್ದು ಅರ್ಥ ಮಾಡಬಹುದು ಹೊರತಾಗಿ ಅದು ಸಾರ್ವಜನಿಕ ಆಗ್ಬೇಕಲ್ರಿ. ನೀವು ಅದನ್ನ ಹೋರಾಟ ನಿಮ್ದು. ನಾ ಹೇಳ್ತೇನೆ ಕೇಳ, ಪತ್ರಕರ್ತರು ಕೂಡ ಎದುರಿಸ್ತಕ್ಕಂಥ ಕೆಲಸ ನಡೆದೈತಿ. ಪತ್ರಕರ್ತರು ವಿಶೇಷವಾಗಿ ನಮ್ಮ ಇಲ್ಕಲ್ ಪತ್ರಕರ್ತರು ಎಲ್ಲರೂ ಹೆದರಿ ಮನೆ ಕೂತಾರ. ಆಫೀಸ್ನಾಗ ಕೂತು ನಾನು ಪತ್ರಿಕಾಗೋಷ್ಠಿ ಮಾಡ್ರಿ, ಬರ್ರಿ. ಅಲ್ರಿ, ನಿಮ್ದು ಅದು ಪ್ರತಿಪಕ್ಷ ಅವ್ರು ಹೇಳೋದು ಕರೆಕ್ಟ್ ಐತ್ರಿ. ಪ್ರತಿಪಕ್ಷವಾಗಿ ನಿಮ್ ಕರ್ತವ್ಯ, ಆದ್ಯ ಕರ್ತವ್ಯ ಅದು. ಪ್ರತಿಭಟಿಸಬೇಕು ನೀವು. ಇಲ್ಲಾಂದ್ರೆ ಅದು ಅಲ್ಲ ಅದು ವಿಪಕ್ಷ ಆಯ್ತು ಇಲ್ಲ ಅನ್ನೋದು ಏನ್ ಗೊತ್ತಾಗ್ಬೇಕಿಲ್ಲ. ಮತ್ತೆ ಎಲ್ಲ ಸುದ್ದಿ ಆಗಿಲ್ಲ ಸರಿಯಾಗಿ. ಅದು ಯಾರೋ ಒಬ್ರು ಮಾಡ್ತಾರ, ಅವ್ರ ಮೇಲೆ ಏನಪ್ಪ ಅಂದ್ರ ಎಲ್ಲಾ ಕಾರ್ಯಕ್ರಮಗಳನ್ನ ಮುಂದಲ್ಲೇ ಮಾಡಿ ಮೇಜರ್ ಏನೋ ದೊಡ್ಡ ದೊಡ್ಡ ನಾಯಕರು ಆಮೇಲೆ ಕೂಡ್ಸಕ್ ಜಾಗ, ಪೆಂಡಲ್ ಹೊಡಕ್ ಜಾಗ ಅಂತವೇನಾದ್ರು ಇದ್ದಾಗ ಈಗ ಬೊಮ್ಮೆಯವ್ರು ಕರ್ಸಿದ್ವಿ, ಅದನ್ನ ಅವ್ರನ್ನ ಅನಿವಾರ್ಯವಾಗಿ ದೊಡ್ಡ ಗ್ರೌಂಡ್ಗೆ ಹಾಕ್ಬೇಕಾಯ್ತು. ಪೆಂಡಲ್ ಹಾಕಿನ ಕಾರ್ಯಕ್ರಮ ಏನಿಲ್ಲ. ಆಮೇಲೆ ಜನ ಸೇರ್ಸಕ್ಕ, ವ್ಯವಸ್ಥೆ ಮಾಡ್ಲಿಕ್ಕ ಸ್ವಲ್ಪ ಅನುಕೂಲ ಆಗುತ್ತೆ. ಸಾರ್ವಜನಿಕ ಸಮಸ್ಯೆಗಳು ಹುಡುಗದಾಗ ಅತಿಯಾಗಿ ದೊಡ್ಡ ಪ್ರಮಾಣದಾಗ ಯಾವುದೂ ತೋರ್ಪಡಿಸಿಲ್ಲ. ಉಗ್ರವಾಗಿ ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ನಗರಸಭೆಯ ವ್ಯಾಪ್ತಿ ಒಳಗ ದೊಡ್ಡ ಪ್ರಮಾಣದಾಗ ಬಹಿರಂಗವಾಗಿನ ಹೋರಾಟ ಮಾಡಿದ್ರು ನಮ್ಮ ಶಾಸಕರು. ಆದ್ರೆ ನಮ್ಮ ಹುಡುಗದೊಳಗ ಸಾರ್ವಜನಿಕವಾಗಿ ಒಂದು ದೊಡ್ಡ ಸಮಸ್ಯೆ ಅಂತ ಯಾವುದೂ ತೋರ್ಪಡಿಸಿಲ್ಲ. ಕೆಲವೊಂದು ಸಂಘ ಸಂಸ್ಥೆಗಳ ಸಂಬಂಧ ಬಂದಾಗ ನಮ್ಮ ಪಕ್ಷದ ಮುಖಂಡರು ನಾವು ಏನೇನು ಮಾಡೋದು ಮಾಡಿದ್ವಿ. ನಮ್ಮ ಪಕ್ಷದ ಬೆಂಬಲಿಗರು ಆರಿಸಿ ಬಂದಾರ, ಎಲ್ಲ ಮಾಡ್ಯಾರ. ಆದ್ರೆ ಇಲ್ಲಿ ಅಂತ ಸಾರ್ವಜನಿಕ ಸಮಸ್ಯೆ, ಸಾಕಷ್ಟು ಸಾರ್ವಜನಿಕ ಸಮಸ್ಯೆ ಐತಿ ನಮ್ಮ ಹೋರಾಟ ಮಾಡ್ತಾರೆ. ಅಲ್ಲ, ಒಂದೊಂದು ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಅಚ್ಚಪ್ಪನಾಡಿ ಹೊಡೆದು ವಿಮಾ ಬ್ಯಾಂಕಿನ ನಿರ್ದೇಶಕ ಸ್ಥಾನಕ್ಕ ಅವ್ನು ಸಾಕಷ್ಟು ಹೇಳಿದ್ದೀನಿ, ಕಾನೂನಾತ್ಮಕವಾಗಿ ನೀನು ಕ್ರಮ ಕೈಗೊಳ್ಳೋದ ಅವ್ರ ವಿರುದ್ಧ ಮಾಡಿದ್ರು. ಮುಂದೆ AC ಹತ್ತು ಅಪೀಲ್ ಮಾಡಿಸಿದ್ರು. AC ಕೊಟ್ಟ ತಂದ ನಿಂತು ಸೋಲು ಗೆಲುವ ಅನ್ನುತ್ತಾರೆ. ಆಮೇಲೆ ಈ ಚುನಾವಣೆಯಲ್ಲಿ ಯಾವ
ಏನೇನು ಮೋಸ ಆಗೈತಿ ಇಡೀ ತಾಲೂಕಿನ ಜನತೆ ಗೊತ್ತಿದೆ. ಯಾವ ರೀತಿ ಡಬ್ಬಿ ಕಳವಾಗ್ಯಾವ, ಯಾವ ರೀತಿ ಓಟ್ ಚೋರಿ ಆಗ್ಯಾವ. ಈ ಕಾಂಗ್ರೆಸ್ ಸಂಸ್ಕೃತಿನ ಓಟ್ ಚೋರಿ ಮಾಡೋದು, ಕಾಂಗ್ರೆಸ್ ಸಂಸ್ಕೃತಿನ ಓಟ್ ಚೋರಿ ಮಾಡೋದು ನಾನು. ಅದು ವಿಶೇಷವಾಗಿ ಹುಣಸೂರು ತಾಲೂಕದಾಗ ಈಗೇನಾಗ್ಯಾವಲ್ಲ ಅವು ಎಲ್ಲವೂ ಸಂಗಮನಾಥ ಮೇಲೆ ಬಹಳ ಪ್ರಮಾಣ. ಯಾರ್ದು? ವಿಜಯಾನಂದ ಕಾಶ್ಯಪಂದು ಆ ಸಂಗಮನಾಥ ಮೇಲೆ ಪ್ರಮಾಣ ಮಾಡಲು ಯಾವ ನ್ಯಾಯಯುತವಾಗಿ ಎಲ್ಲ ಚುನಾವಣೆ ಇವು PKPS ಇರ್ಬೋದು, ಈ ವಿಮಾ ಬ್ಯಾಂಕು, ಇನ್ನೊಂದು ಬ್ಯಾಂಕು, ಮುನ್ನೊಂದು ಬ್ಯಾಂಕಿನ ಏನು ಚುನಾವಣೆ ನಡೆದಲ್ಲ ಅದರಲ್ಲಿ ಪ್ರಾಮಾಣಿಕವಾಗಿ ಮತದಾರರಿಗೇನೆ ಡಿಸಿಷನ್ ತಗೊಳಕ್ ಬಿಟ್ಟಿವಿ. ನಾವೇನು ಕೈ ಆಡ್ಸಿಲ್ಲ, ಯಾವ ಓಟ್ ಚೋರಿ ಮಾಡಿಲ್ಲ ಅಂತೇಳಿ ಪ್ರಮಾಣ ಮಾಡೋಣಲ್ಲಿ. ಅದ ಕೂಡಲೇ ಸಂಬಂಧ PKPS ಏನಾಗಿತ್ತು ಗೊತ್ತಿಲ್ಲ, ಡಬ್ಬಿ ಯಾವ ರೀತಿ ಕಳವಾಗೋದು. ಇಲ್ಲೇ ಮುನ್ಗುಂದಾಗ ವಿಮಾ ಬ್ಯಾಂಕಿಂದ ಏನಾದ್ರು ಗೊತ್ತಿಲ್ಲ. ಓಟ್ ಚೋರಿ ಮಾಡೋ ಸಂಸ್ಕೃತಿ ಇರೋದು ಕಾಂಗ್ರೆಸ್ ಅಂತಲೇ, ಬಿಜೆಪಿ ಅವ್ರ ಹತ್ರ ಇಲ್ಲ. ನಾವು ಸ್ವಚ್ಛ ಅಂತೀವಿ. ನಾವು ಏನು ಯಾರ್ಯಾರು ಹಾಕಿ ಓಟು ಅವ್ರ ಮನಸ್ಸಿದ್ದಾಗ ಯಾಕೆ ಹಾಕ್ತಾರ. ಆದ್ರಿಂದನೇ SIR ನಾವು ಸ್ವಾಗತ ಮಾಡ್ತೀವಿ. ಅವ್ರು ವಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾರ? ಯಾಕಂದ್ರೆ ಸತ್ತು ಕಟ್ಟು ಇದ್ದು ವಸೂಲು ತಂದು ಹಾಕ್ಬೇಕಂತ. ಇವತ್ತು ಸುಪ್ರೀಂ ಕೋರ್ಟ್ ಹೇಳೈತೆ ಆಧಾರ್ ಕಾರ್ಡ್ ಜನ್ಮ ತಾರೀಕಿಗೆ ಹಕ್ಕಲ್ಲ. ಆಧಾರ್ ಕಾರ್ಡ್ ಅದು ಏನೋ ಎಲ್ಲೇ ಹೋಗಿ ಯಾವುದೋ ಏನೇನೋ ಮಾಡಿ ತಗೊಂಡಿದ್ದು. ನೀನು ಹುಟ್ಟಿದ್ದು, ನೀ ಬೆಳೆದಿದ್ದು, ನೀವು ಓದಿದ್ದು ಏನಾದರೂ ನಿನ್ನ ಜನ್ಮ ದಿನಾಂಕ ದೃಢೀಕರಣ ಪತ್ರ ಬರಬೇಕು ಅಂತಂದ್ರೆ ನಿನ್ನ ಸಾಲ ಸರ್ಟಿಫಿಕೇಟ್ ಬೇಕು. ಬಂದಂತ ರೋಹಿಂಗ್ಯಾಗಳು ಇವತ್ತು ಪಶ್ಚಿಮ ಬಂಗಾಳದಿಂದ ಓಡಿ ಹೋಗ್ತಾ ಇದ್ದಾರೆ. ಯಾಕೆ ಓಡಿ ಹೋಗ್ತಾರೆ? ಇಲ್ಲಿ ಸಿಗಬೀಳ್ತು ಅಂತ. ಇಲ್ಲಿ ಸಿಗಬೀಳ್ತೀವಿ, ಈ ದೇಶಕ್ಕೆ ಸಿಗಬಿದ್ದು ಜೈಲಿಗೆ ಹಾಕ್ತಾರೆ ಅಂತ ಹೇಳಿ ಈಗ ಅವರೇ ಓಡಿ ಹೋಗ್ತಾ ಇದ್ದಾರೆ. ಈ SIR ನಡೆದಿಲ್ಲ. ಅವ್ರಿದ್ದಕ್ಕೆ ಬೋಗಸ್ ವೋಟಿಂಗ್ ಮಾಡಿಸಿ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬರ್ತಾರೆ. ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿತ್ತು. ಇವತ್ತು ಸುಮಾರು ಬಿಹಾರದಾಗ SIR ಆಗಿ ಬಿಹಾರದಲ್ಲಿ SIR ಜಾರಿ ಬಂತು. 60 ಲಕ್ಷ ಮತದಾರರನ್ನ ಮತದಾರ ಪಟ್ಟಿಯಿಂದ ಹೋದು ಡಿಲೀಟ್ ಆದವು. ಯಾವಿದು? ಬೋಗಸಿದು, ಸತ್ತು, ಮತ್ತೆ ಡಬಲ್ ಇಲ್ಲಿ ಗ್ರಾಮೀಣದಾಗ ಇರೋದು, ಸಿಟಿ ಒಳಗೆ ಇಡೋದು, ಎರಡು ಕಡೆ ಓಟ್ ಹಾಕತ್ತದ. ಇಂಥವು ಮಾಡಿದನ ಎಲ್ಲವೂ ಹೋಗು. ಯಾರೊಬ್ರು ಕಂಪ್ಲೇಂಟ್ ಮಾಡಿಲ್ಲ ಇವತ್ತವರೆಗೂ ನಂದು ತೆಗೆದಾಕ್ಯಾರ ಅಂತ ಹೇಳಿ. ಇವತ್ತು ಸ್ವಚ್ಛ ಆಗಿರೋದ್ರಿಂದ ಮತದಾರ ಪಟ್ಟಿ ಪರಿಷ್ಕರಣೆ ಆಗಿ ಸ್ವಚ್ಛ ಆಗಿರೋದ್ರಿಂದ ಇದು ಇವತ್ತೇನು ಪರಿಷ್ಕರಣೆ ಇವತ್ತು ಹೊಸದಾಗಿ ತಂದಿಲ್ಲ. ಪ್ರತಿ 20 ವರ್ಷಕ್ಕೊಮ್ಮೆ ಬರ್ತದೆ. ಹಿಂದ ಸ್ವಾತಂತ್ರ್ಯ ನಂತರ 3 ಬಾರಿ ಆಗೈತಿ. ಈಗ ಇದು 4ನೇ ಬಾರಿ ಬರ್ತಾರೆ. ಇವತ್ತೇನಾಗಿದೆ? NDA 202 ಸೀಟ್ ಬಂದು. ಇಲ್ಲಂದ್ರೆ ಏನು ಬೋಗಸ್ ಓಟ್ಲಿಂದ ನಾವು ಮುಂದೆ ಅಂತ ಕೊಡ್ತೀವಿ. ನಮ್ಗೇನು ಬೋಗಸ್ ಓಟ್ ಬೇಕಾಗಿಲ್ಲ, ಕಳವು ಓಟ್ ಬೇಕಾಗಿಲ್ಲ. ಏನು ಡಬಲ್ ಮತದಾನ ಮಾಡಿ ನಮ್ಮನ್ನು ಗೆಲ್ಸೋದು ಬೇಕಾಗಿಲ್ಲ. ನಮ್ಮನ್ನು ಗೆಲ್ಸೋದು ಪ್ರಾಮಾಣಿಕವಾಗಿ ಪ್ರಜೆಗಳು ಏನೈತಲ್ಲ ಮನಸ್ಸು ಮಾಡಿ ಏನು ಓಟ್ ಹಾಕಿ ಆಶೀರ್ವಾದ ಮಾಡಿ ಓಟ್ ಹಾಕಿ ಆರಿಸಿ ಕಳ್ತಾರೆ. ಆ ಸೇವೆ ಮಾಡ್ತಾ ಇರೋದು ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತನೂ ಕೂಡ. ನಾವು ಅಧಿಕಾರದಾಗಿದ್ದಾಗ ಎಲ್ಲ PKPS ಮಾಡಿಸಿದ್ವಿ, ಎಲ್ಲವೂ ಚುನಾವಣೆ ಮಾಡಿಸಿದ್ವಿ. ಎಲ್ಲಾರ ಒಂದ್ ಕಡೆ ಕೈ ಹಾಕಿದ್ವಿ. ಯಾರ್ಯಾರು ಬೋಗಸ್ ಅಟ್ರಾಸಿಟಿ ಕೇಸ್ ಮಾಡಿ ಇವ್ರ ಮೇಲೆ ಕೇಸ್ ಮಾಡಿ ಇವ್ರ ನಾಮಿನೇಷನ್ ಕೊಡೋದು ಮಾಡಿವೆ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಇವ್ರ ಮೇಲೆ ಬೇಕಂತ ಎಷ್ಟು ಮಂದಿ ಮೇಲೆ ಅಟ್ರಾಸಿಟಿ PKPS ಆಗಿಲ್ಲ. ಯಾರು ಅಭ್ಯರ್ಥಿ ಹಾಕ್ಯಾರ ಅವ್ರ ಮೇಲೆ ಮಾಡಿಬಿಡೋದು. ಜನರ ಗಮನಕ್ಕೆ ಬರ್ಬೇಕಾದ್ರೆ ನಿಮ್ಮ ಹೋರಾಟ ಇರ್ಬೇಕು ಸರ್. ಜನರ ಗಮನಕ್ಕೆ ನಿಮ್ದು ಹೋರಾಟ ಇದ್ರೆ ಜನರ ಗಮನಕ್ಕೆ ಬರ್ತೈತೆ. ಎಲ್ಲಾ ರೀತಿಯಿಂದ ಜನರ ಗಮನಕ್ಕೆ ಇದೆ. ಹೌದಲ್ರಿ? ನೀವ ಹೋರಾಟ ಮಾಡಿ ಅಂದ್ರೆ ಜನರಿಗೆ ಹೆಂಗ್ ಗೊತ್ತಾಗ್ತೈತೆ? ಒಂದೇ ಒಂದು ನಿದರ್ಶನ ಹೇಳ್ತೇನೆ ನಾನು. ಮೊನ್ನೆ ಒಂದು ಇಲ್ಕಲ್ ನಗರದ ನೀವು ಅಧಿಕಾರದಾಗಿದ್ದಾಗ ನೀರಿನ ತೊಂದರೆ ಇರಲಿಲ್ಲ. ಈಗ ಯಾಕೆ ಆಗಕೈತಿ ಅಂತ ಪ್ರಶ್ನೆ ಮಾಡಿದವ 9 ವರ್ಷದ ಹುಡುಗ. ಶಾಸಕರು ಏನ್ ಮಾಡಕತ್ತಾರ ಅಂತ ಕೇಳಿದವ. ಅಂದ್ರ ಜನರಲ್ಲೇ ಅವೇರ್ನೆಸ್ ಐತಿ, ಇಲ್ಲ ಅಂತ ಏನಿಲ್ಲ. ಯಾರು ಮಾಡ್ಬೇಕಾ? ಏನ್ ಬೋರ್ಡ್ ಕಟ್ಟಿದ್ರೆ ತಿಳ್ಕೊತಾನ ನಾವು ಚೀಫ್ ಆಫೀಸರ್.
ಏನ ಬೋರ್ಡ್ ಕಟ್ಟಿಯನಲ್ಲ ಅದನ್ನೇ ಒತ್ಕೊಂತಾನ ಅದಕ್ಕೆ ಸರಿಯಾಗಿ ಅದ್ರದ್ದೇನು ಫೀಸ್ ಕಟ್ಬೇಕು ಕಟ್ಟ ಪರ್ಮಿಷನ್ ಏನು ಫೀಸ್ ಕಟ್ಬೇಕು ಕಟ್ಟಿ ಐತಿ ಮುನ್ಸಿಪಾಲಿಟಿಗೆ ಏನು ಇನ್ಕಮ್ ಬರ್ಬೇಕಾದ್ರು ಬಂದೈತೆ ಅದು ನೀವೇನು ಒತ್ಕೊಂತಾನ ಚೀಫ್ ಆಫೀಸರ್ ಒತ್ಕೊಂತ ಏನು ಎಮ್ ಎಲ್ ಎ ಒತ್ಕೊಂಡು ಏನು ಬೇಡ ಅವನ ಮೇಲೆ ಒತ್ತಡ ನೀನೆ ಒಂದು 20 ಬೇರೆ ಚೀಫ್ ಆಫೀಸರ್ ಫೋನ್ ಮಾಡ್ಯಾರ ನಾ ಹೇಳಿದೆ ಯಾವುದಕ್ಕೂ ಕಿತ್ತಂಗಿಲ್ಲ ಕಿತ್ತು ಮುಟ್ಟಿ ನೋಡಂತ ಹೇಳಂತ ಹೇಳಿದ್ವಿ ಮನ್ಸಿಗೆ ಏನ್ ಬರ್ತದ ಆಚರಣೆ ಮಾಡಬೇಕು ಅದನ್ನ ಬಿಟ್ಟು ಸ್ವತಂತ್ರ ನಾ ಬೇಕಾದ್ ಮಾಡ್ತಿದ್ದೆ ನಾನು ಪ್ರಶ್ನೆ ಮಾಡೋಕೆ ಯಾರಿಲ್ಲ. ಬರೀ ಸರ